ಬಾಳೆಹಣ್ಣಿನ ರಸಾಯನ ಮಾಡುವ ವಿಧಾನ. ಮೊದಲನೇದಾಗಿ ಬಾಳೆಹಣ್ಣು ತೊಗೊಳ್ಬೇಕು. ಪುಟ್ಟ ಬಾಳೆ ಅಥವಾ ಪಚ್ಚ ಬಾಳೆ ಯಾವುದಾದ್ರೂ ತೊಗೊಳ್ಬೋದು. ಅದಾಗಿ ಆದಮೇಲೆ ಜೇನುತುಪ್ಪ ತೊಗೊಳ್ಬೇಕು. ಜೇನುತುಪ್ಪ ಆಗಿ ಆದಮೇಲೆ ಬೆಲ್ಲದ ಪುಡಿ, ತುರಿದಿಟ್ಕೊಂಡಿರುವಂತಹ ಕಾಯಿ ತುರಿ, ಅದಾದಮೇಲೆ ಏಲಕ್ಕಿ. ಮೊದಲು ಚಿಕ್ಕದಾಗಿ ಬಾಳೆಹಣ್ಣು ಹೆಚ್ಕೊಳ್ಬೇಕು. ಅದು ನಮ್ಮ ಅನುಕೂಲ. ನಮಗೆ ದೊಡ್ಡದಾಗಿ ಬೇಕಂತ ಅಂದರೆ ದೊಡ್ಡದಾಗಿ ಹೆಚ್ಕೊಳ್ಬೋದು, ಇಲ್ಲಾಂದರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಂಡಾಗೆ ಆದಮೇಲೆ ನಾವು ಇಲ್ಲಿ ಬೆಲ್ಲದ ಪುಡಿ ತೊಗೊತಾ ಇದ್ದೀವಿ. ಬೆಲ್ಲದ ಪುಡಿನ ಹಾಕಬೇಕು ಅಂತ ಏನಿಲ್ಲ. ಸಕ್ಕರೆ ಬೇಕಿದ್ದರೆ ಸಕ್ಕರೆನೂ ಹಾಕ್ಕೊಳ್ಬೋದು. ಸಕ್ಕರೆ ಹಾಕಿರೋದು ಸ್ವಲ್ಪ ಕರ್ಗೋಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ ಅಂದ್ಬಿಟ್ಟು ಬೆಲ್ಲದ ಪುಡಿ ಹಾಕ್ತಾಯಿದ್ದೀವಿ. ಬೆಲ್ಲದ ಪುಡಿ ಎಷ್ಟು ಬೇಕೋ ಅಷ್ಟು ನಮಗೆ ಸ್ವೀಟ್ ಹೆಂಗೆ ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಕಲಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಎಲ್ಲ ಬಾಳೆಹಣ್ಣಿಗೂ ಬೆಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಅದಾದಮೇಲೆ ಏಲಕ್ಕಿ ಕಾಯಿನ ಕುಟ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಅದನ್ನು ನಾವು ಅದ್ರ ಮೇಲ್ಗಡೆ ಉದುರಿಸ್ಬೇಕು. ಇದನ್ನ ಮಿಕ್ಸಿಲೂ ಮಾಡ್ಕೊಳ್ಬೋದು. ಮಿಕ್ಸಿಲಿ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಅದು ತುಂಬ ಪುಡಿ ಆಗಿಬಿಡುತ್ತೆ. ಆವಾಗ ಅದ್ರ ರುಚಿನೇ ನಮಗೆ ಸಿಗೋಲ್ಲ. ಅದರಿಂದ ನಾವು ಕುಟಾಣಿ ಅಲ್ಲಿ ಕುಟ್ಕೊಂಡು ಹಾಕ್ಕೊಳ್ಳೋದ್ರಿಂದ ಅದ್ರ ರುಚಿ ತುಂಬ ಚೆನ್ನಾಗಿರುತ್ತೆ. ಅದಾಗಿ ಅಂದಮೇಲೆ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಚೆನ್ನಾಗಿ ಕಲಿಸ್ಕೊಳ್ಳುವಾಗಲೇ ನಮಗೆ ಗೊತ್ತಾಗುತ್ತೆ ಆ ಬೆಲ್ಲದ ಪುಡಿ ಜಿನುಗ್ತಾ ಬರುತ್ತೆ. ಅದಾಗಿ ಆದಮೇಲೆ ಏನು ಮಾಡ್ಬೇಕು, ನಾವು ತುರಿದಿಟ್ಕೊಂಡಿರ್ತೀವಲ್ವ ಕಾಯಿ ತುರಿ, ಅದನ್ನು ಅದ್ರ ಮೇಲೆ ಉದುರಿಸ್ಕೊಳ್ಬೇಕು. ಕಾಯಿ ತುರಿನೂ ಅಷ್ಟೇ, ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಬೋದು. ಇಲ್ಲ ನಮ್ಗೆ ಆಗೋಲ್ಲ, ಸ್ವಲ್ಪ ಬೇಕಂದರೆ ನಿಮ್ಮ ಅನುಕೂಲ ಹೆಂಗಿರುತ್ತೆ ಅಷ್ಟು ಹಾಕ್ಕೊಳ್ಬೇಕು. ಅಷ್ಟು ಹಾಕ್ಕೊಂಡು ನಾವು ಚೆನ್ನಾಗಿ ಅದನ್ನು ಕಲಿಸ್ಕೊಳ್ಬೇಕು. ಈ ರಸಾಯನನ ಕೆಲವೊಂದು ಕಡೆ ಪಂಚಾಮೃತ ಅಂತ ಕೂಡ ಅಂತಾರೆ. ಆ ಪಂಚಾಮೃತ ಅಂತ ಏನಕ್ಕೆ ಅಂತಾರೆ ಅಂದರೆ 5 ಥರದ ಪದಾರ್ಥಗಳು ಹಾಕಿರ್ತಾರೆ, ಅದಕ್ಕೆ ಅದನ್ನು ಪಂಚಾಮೃತ ಅಂತ ಹೇಳ್ತಾರೆ. ನಾವು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಕಲಿಸ್ಕೊಂಡಾದ್ಮೇಲೆ ಇವಾಗ ಏನು ಮಾಡಬೇಕಂದ್ರೆ ಜೇನುತುಪ್ಪ ಹಾಕ್ಕೊಳ್ಬೇಕು. ಜೇನುತುಪ್ಪನೂ ಅಷ್ಟೇ, ನಮಗೆ ತುಂಬ ಸ್ವೀಟ್ ಬೇಕು ಅಂತ ಅಂದರೆ ಇಲ್ಲೇ ನಾವು ಜಾಸ್ತಿ ಜೇನುತುಪ್ಪ ಹಾಕ್ಕೊಳ್ಬೋದು. ಇಲ್ಲಾಂದರೆ ನಮಗೆ ಎಷ್ಟು ಬೇಕಷ್ಟು ಜೇನುತುಪ್ಪ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈಗೆಲ್ಲ ಸ್ಕೂಲಲ್ಲೂ ಕೆಲವು ಮಕ್ಕಳಿಗೆ ಕುಕ್ಕಿಂಗ್ ವಿತೌಟ್ ಫೈರ್ ಅನ್ನೋದನ್ನು ನಡೆಸ್ತಾರೆ. ಆವಾಗ ಈ ರೆಸಿಪಿನ ನೀವು ಹೇಳ್ಕೊಟ್ರೆ ಆ ಮಕ್ಕಳು ತುಂಬ ಬೇಗನೆ ಮಾಡ್ತಾರೆ. ಅದರಿಂದ ಅವರು ಪ್ರೈಸ್ ತೊಗೊಳ್ಬೋದು, ನಿಮಗೂ ಒಂದು ಸಮಾಧಾನ ಆಗುತ್ತೆ. ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ನೋಡಿ. ಆದರೆ ಇದನ್ನು ಒಂದು 2 ಮಿನಿಟ್ಸ್ ನೆನೆಯೋಕೆ ಬಿಡಿ. ಆವಾಗ ಫ್ಲೇವರ್ಸ್ ಇನ್ನೂ ತುಂಬ ಚೆನ್ನಾಗಿ ಆಗುತ್ತೆ. ಹೆಂಗಿದೆ ಅಂತ ರೆಸಿಪಿ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಥ್ಯಾಂಕ್ ಯು.